ನಾವು ಇಲ್ಲಿಗೆ ಬಂದೋದ್ಮೇಲೆ ನಮಗೆ ಫಸ್ಟ್ ಬಂದು ಕೇಳ್ಕೊಂಡು ಹೋದ ತಕ್ಷಣವೇ ಈ ಸಮಸ್ಯೆನ ಬಗೆಹರಿಸಪ್ಪ ಅಂತ ಕೇಳಿದ್ವಿ. ತಕ್ಷಣಕ್ಕೆ ಆಯಿತು. ತುಂಬ ಪರ್ಫೆಕ್ಟಾಗಿ ಹೇಳಿದ್ರು. ಒಂದು ಮಾತ್ರ ಕರೆಕ್ಟು, ನಾವೇನು ಕೇಳ್ಕೊಂಡು ಬಂದಿದ್ವಿ ಅದೇ ಥರ ಅವ್ರಿಗೆ ಕರೆಕ್ಟಾಗಿ ಹೇಳಿದ್ರು ಅವರು. ಸರ್ ಅವ್ರು ಹೇಳಿದೆಲ್ಲ ನಮಗೆ ಕರೆಕ್ಟಾಗಿದೆ. ತುಂಬ ನಂಬಿಕೆ ಇದೆ ದೇವ್ರ ಮೇಲೆ. ಅವ್ರು ಹೇಳಿದ್ದು ಪ್ರತಿಯೊಂದು ಮಾತೂ ಕರೆಕ್ಟ್. ನಮಗೆ ಏನು ಅನುಭವ ಇದಾಗಿದೆಯೋ ಅದನ್ನೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಯಾಕೆಂದರೆ ನಾನು ಬೇರೆ ಎಲ್ಲ ಕೇಳಿದ್ವಿ. ನಾಡಿಶಾಸ್ತ್ರದಲ್ಲಿ ನಾವು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ಆ್ಯಕ್ಚುಲಿ ನಾವು ಇಷ್ಟು ವರ್ಷ ನಾವು ಎಲ್ಲೂ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಬಂದಿದ್ದು. ಅದೇನೋ ಫಸ್ಟ್ ಟೈಮ್ ಬಂದಿದ್ದಕ್ಕೆ ನಮ್ಗೆ ಒಂಥರ ಖುಷಿ ಆಯ್ತು ಇಲ್ಲಿ. ಸರ್ ಕರೆಕ್ಟಾಗಿ ಹೇಳಿದ್ದಾರೆ, ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋಂತ ಬಂದಿದ್ದೀವಿ. ಎಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ಅವರೇ ಸ್ನಾನ ಮಾಡಿಸಿ ಪ್ರದಕ್ಷಿಣೆ ಮಾಡಿಸ್ತಾ ಇದ್ದಾರೆ. ಅಮ್ಮ ಫುಲ್ಲು ಹುಷಾರಿಲ್ದಿರಂಗೆ ಆಗಿರೋದು. ಅದು ನಮ್ಗೆ ಒಂದ್ಸಲ ಇಲ್ಲಿ ತೀರ್ಥ ಸ್ನಾನ ಮಾಡಿಸ್ಕೊಂಡು ಹೋದ್ಮೇಲೆ ತುಂಬ ಇದಾಗಿದೆ. ಮೈಯೆಲ್ಲ ಒಂಥರ ಹಗುರವಾಗಿ ತುಂಬ ಚೆನ್ನಾಗಿದ್ದೀವಿ ಸರ್. ಯಾರತ್ರ ನಿಮಗೆ ತಾಂತ್ರಿಕವಾಗಿ, ಮಾಂತ್ರಿಕವಾಗಿ, ಯಾಂತ್ರಿಕವಾಗಿ ಪ್ರಯೋಗ ಮಾಡಿಸಿದ್ರೆ ಕೆಲವೊಂದು ಸಾರಿ ಎಲ್ಲ ಚೆನ್ನಾಗೇ ಇರುತ್ತೆ. ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಜಗಳ ಉಂಟಾಗುವಂಥದ್ದು, ಮನೆಯಲ್ಲಿ ದಾಂಪತ್ಯ ಕಲಹಗಳಾಗುವಂಥದ್ದು. ಯಾರೇ ಭಕ್ತಾದಿಗಳು ಬಂದು ಇಲ್ಲಿ ನಾಡಿ ಜ್ಯೋತಿಷ್ಯವನ್ನು ಕೇಳಿದ್ರೆ ಅವ್ರಿಗೆ ಶೀಘ್ರವಾಗಿ ಪರಿಹಾರ ಸಿಕ್ಕಿ ಜೀವನದಲ್ಲಿ ಏನು ಅಭಿಷ್ಟ ಆಗಬೇಕು ಅಂತ ಇರುತ್ತೆ ಆ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಇಲ್ಲ ಸರ್, 100ಕ್ಕೆ 100 ಭಾಗ ಕರೆಕ್ಟಾಗಿ ಹೇಳಿದ್ರು ಸರ್. ಯಾಕೆಂದರೆ ನಾನು ಬೇರೆ ಎಲ್ಲ ಕೇಳಿದ್ವಿ. ನಾಡಿಶಾಸ್ತ್ರದಲ್ಲಿ ನಾವು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ಆ್ಯಕ್ಚುಲಿ ನಾವು ಇಷ್ಟು ವರ್ಷ ನಾವು ಎಲ್ಲೂ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಬಂದಿದ್ದು. ಅದೇನೋ ಫಸ್ಟ್ ಟೈಮ್ ಬಂದಿದ್ದಕ್ಕೆ ನಮ್ಗೆ ಒಂಥರ ಖುಷಿ ಆಯ್ತು ಇಲ್ಲಿ. ಅದು ಸ್ವಾಮಿ ಇಲ್ಲೆಲ್ಲ ಮಾಡಿಸಿ ಅಂತ ನಾಡಿಶಾಸ್ತ್ರ ಹೇಳಿ ಹಿಂಗೆ ಆಗುತ್ತೆ ಅಂತ ಹೇಳಿದ್ರೆ ಅದು ನಮ್ಗೆ ಕರೆಕ್ಟ್ ಅನಿಸ್ತು. ಅದಕ್ಕೋಸ್ಕರ ಇವತ್ತು ಪೂಜೆಗೂ ಕೂಡ ಹೇಳಿದ್ರು. ಇವತ್ತು ಫಸ್ಟ್ ಟೈಮ್ ಬಂದಿದ್ದೆ, ಇದು 3ನೇ ಟೈಮ್ ಬರ್ತಾಯಿರೋದು ಇಲ್ಲಿಗೆ. ಅದು ತುಂಬ ಖುಷಿ ಆಯಿತು. ಇವತ್ತು ನೋಡಿ ಇನ್ನೂ ಅಭಿಷೇಕ ಇವೆಲ್ಲ ಎದುರುಗಡೆ ಮಾಡಿ ಇವೆಲ್ಲ ನೋಡೋ ಒಂಥರ ಖುಷಿ. ಈ ಥರ ಎಲ್ಲೂ ಮಾಡಿಲ್ಲ ನಾನು ನೋಡಿರೋ ಲೆಕ್ಕಾಚಾರ. ತುಂಬ ಖುಷಿ ಆಯಿತು ಸರ್ ನಮಗೆ ಇಲ್ಲಿ. ದೇವಸ್ಥಾನ ನಮ್ಗೆ ಇನ್ನೂ ಒಂಥರ ಮನಃಶಾಂತಿ, ತುಂಬ ಶಾಂತಿಯುತವಾಗಿ ಇದೆ ಇವತ್ತು ಮನಸ್ಸು. ನಾವಿವತ್ತು ತೀರ್ಥ ಸ್ನಾನ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ದೇವಸ್ಥಾನ. ಅಷ್ಟು ಪವರ್ಫುಲ್ ಅನಿಸುತ್ತೆ. ಏನೋ ಒಂಥರ ವೈಬ್ರೇಷನ್ ಇಲ್ಲಿ ಬಂದರೆ ತುಂಬ ಮನಸ್ಸು ಶಾಂತಿ ಅನಿಸ್ತಿಲ್ಲಿ. ಇವತ್ತು ರಜಾಕ್ಕೆ ಆಫೀಸ್ಗೆ ಬಂದೆ ಇವತ್ತು. ಸರ್ ಕರೆಕ್ಟಾಗಿ ಹೇಳಿದ್ದಾರೆ, ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋಂತ ಬಂದಿದ್ದೀವಿ. ಎಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ಅವರೇ ಸ್ನಾನ ಮಾಡಿಸಿ ಪ್ರದಕ್ಷಿಣೆ ಮಾಡಿಸ್ತಾ ಇದ್ದಾರೆ. ವಿಶೇಷ ಅಂದರೆ ದೋಷ ಪರಿಹಾರ ಮಾಡೋದು, ಈ ಸರ್ಪದೋಷ ಅನ್ನೋದು, ಸೂರ್ಯದೋಷ, ಚಂದ್ರದೋಷ, ಪ್ರತಿಯೊಂದು ದೋಷಕ್ಕೂ ಇಲ್ಲಿ ನಿವಾರಣೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿ ಗುರುಗಳು ಹೇಳೋದನ್ನು ಕೇಳಿ ನಾಡಿ ಜ್ಯೋತಿಷ್ಯ ಕೇಳಿ ನಿಮ್ಗೆ ಎಷ್ಟು ಅಂದರೆ ಹೌದಪ್ಪ ಕರೆಕ್ಟಾಗಿ ಹೇಳ್ತಿದ್ದಾರೆ, ಖುಷಿ ನಂಬಿಕೆ ಪಾಸಿಟಿವ್ ಅನಿಸಿದ್ದಕ್ಕೆ ಬಂದಿರೋದು ಇಲ್ಲಿಗೆ. ಪಾಸಿಟಿವ್ ಅನಿಸಿದ್ದಕ್ಕೆ ದೋಷ ಪರಿಹಾರ ಮಾಡ್ಕೊಳ್ಳೋ ಅಂತ ಬಂದಿರೋದು, ಬೇರೆ ಏನಿಲ್ಲ ಸರ್. ನಂಬಿಕೆ ಬಂದಿದೆ, ನಂಬಿಕೆ ಬಂದವರು ಬರ್ಬೋದು. ನಂಬಿಕೆ ಬಂದಿರೋದ್ರಿಂದ ನಾವು ಪೂಜೆ ಮಾಡ್ತಾಯಿದ್ದೀವಿ, ಒಳ್ಳೇದಾಗಿರೋದ್ರಿಂದ. ನೀವು ಬಂದು ನೋಡಿ, ನಿಮ್ಗೆ ಒಳ್ಳೇದಾಗುತ್ತೆ ಸರ್. ಅವ್ರು ಹೇಳಿದೆಲ್ಲ ನಮಗೆ ಕರೆಕ್ಟಾಗಿದೆ. ತುಂಬ ನಂಬಿಕೆ ಇದೆ ದೇವ್ರ ಮೇಲೆ. ಅವ್ರು ಹೇಳಿದ್ದು ಪ್ರತಿಯೊಂದು ಮಾತೂ ಕರೆಕ್ಟ್. ನಮಗೆ ಏನು ಅನುಭವ ಇದಾಗಿದೆಯೋ ಅದನ್ನೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಮೇಲೆ ಮಾಡ್ತೀನಿ. ತುಂಬ ಸಮಾಧಾನ ಆಗಿದೆ ಸರ್. ನಮಗೆ ಎಷ್ಟೋ ಫಸ್ಟ್ನೇ ಸಲ ಬಂದಾಗೇ ನಮಗೆ ಪರಿಹಾರ ಆಗಿದೆ. ಫುಲ್ಲು ಹುಷಾರಿಲ್ದಿರಂಗೆ ಆಗಿರೋದು. ಅದು ನಮ್ಗೆ ಒಂದ್ಸಲ ಇಲ್ಲಿ ತೀರ್ಥ ಸ್ನಾನ ಮಾಡಿಸ್ಕೊಂಡು ಹೋದ್ಮೇಲೆ ತುಂಬ ಇದಾಗಿದೆ. ಮೈಯೆಲ್ಲ ಒಂಥರ ಹಗುರವಾಗಿ ತುಂಬ ಚೆನ್ನಾಗಿದ್ದೀವಿ ಸರ್. ಹಾಂ, ಇದು ಪ್ರದಕ್ಷಿಣೆ ಹಾಕಬೇಕು ತೀರ್ಥ ಸ್ನಾನ ಆದಮೇಲೆ. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ನಮಗೊಂದು ವರ್ಷದಿಂದ ಬರ್ತಾ ಇರೋದು ಏನು ನಮಗೆ ನಮ್ಮ ಕೆಲಸದಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಏನು ನಮಗೆ ಪರ್ಸ್ನಲಾಗಿ ನಮಗೇನಿದೆಯೋ ನಮ್ಗೆ ಅದು ಅನುಕೂಲ ಆಗಿದೆ ಸರ್. ಅದೇ ತೀರ್ಥಸ್ಥಾನ ಅಂತ ಮಾಡಿಸ್ತಾರೆ ಅಮಾವಾಸ್ಯೆಗೆ ಹಿಂದಿನ ಅದು ಏನಂತ ಗೊತ್ತಿಲ್ಲ ಮಾಡಿಸ್ತಾರೆ. ನಾವ್ಯಾವತ್ತೂ ಇದು ಮಾಡ್ಕೊಂಡಿಲ್ಲ. ಬಟ್ ಅದೇ ದೇವಸ್ಥಾನಕ್ಕಂತೂ ಬರ್ತಾಯಿದ್ದೀವಿ. ನಮಗೇನು ಬೇಕು, ದೇವರು ಒಳ್ಳೆಯದು, ಸಂತೋಷ, ನೆಮ್ಮದಿ ಕೊಡಬೇಕು. ನೆಮ್ಮದಿ ಕೊಟ್ಟಿದ್ದಾನೆ ಸರ್, ಅಷ್ಟೇ ಸರ್. ಅದಕ್ಕೆ ಮೇಲೆ ಇನ್ನೇನಿಲ್ಲ ಸರ್. ದೇವರು ನೆಮ್ಮದಿ ಕೊಟ್ಟಿದ್ದಾನೆ, ಜೀವನ ನಡೆಸ್ಕೊಳ್ಳೋದು. ಕರೆಕ್ಟಾಗಿ ಹೇಳಿ. ನಮ್ಗೆ ಫುಲ್ ಕಷ್ಟ ಇತ್ತು ತುಂಬ ಮನೇಲಿ. ಆಫೀಸ್ ಹತ್ರ
ಅಕ್ಕಪಕ್ಕ ಎಲ್ಲ ಸ್ವಲ್ಪ ಬಂದು ಕೇಳಿದ ಮೇಲೆ ಥರ ಪೂಜೆ ಕೂತ್ಕೊಳ್ಳಿಂದ್ರು ಪೂಜೆ ಕೂತ್ಕೊಂಡಿದ್ವಿ. ಹೋಮ ಅದೆಲ್ಲ ಆಯಿತು. ತೀರ್ಥಸ್ಥಾನ ಮುಂದೆ ನೋಡಬೇಕು. ತುಂಬ ಪರ್ಫೆಕ್ಟಾಗಿ ಹೇಳಿದರು. ಒಂದು ಮಾತ್ರ ಕರೆಕ್ಟು, ಏನು ನಾವೇನು ಕೇಳ್ಕೊಂಡು ಬಂದಿದ್ವಿ ಅದೇ ಥರ ಅವ್ರಿಗೆ ಕರೆಕ್ಟಾಗಿ ಹೇಳಿದ್ರು ಅವರು. ಏನು ಅನಿಸ್ತಿದೆ ಇವಾಗ ನಿಮಗೆ? ಯಾವ ರೀತಿ ಪಾಸಿಟಿವ್? ನಂಗೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ, ಎಲ್ಲ ಸರಿಯಾಗುತ್ತೆ. ಅವರೇನಿಲ್ಲ ಕರೆಕ್ಟಾಗಿ ಹೇಳಿದ್ರು, ಏನಿದಿಲ್ಲ, ನಮಗೆ ಒಳ್ಳೆಯದು ಥರ ಇದು ಮಾಡ್ತಾಯಿದೆ. ಆದ್ದರಿಂದ ನಮಗೆ ಅಷ್ಟು ನಂಬಿಕೆ ಚೆನ್ನಾಗಿ ಬಂದೈತೆ. ಆದ್ದರಿಂದ ಅವು ಒಂದು ಇದು ಮಾಡ್ತಾಯಿದ್ವಿ ಸರ್. ಹೇಗೆ ಅನಿಸ್ತಿದೆ ಅವ್ರು ಹೇಳಿದ ಶಾಸ್ತ್ರ ಎಲ್ಲ ಕೇಳಿ ನಿಮಗೆ? ಅದೆಲ್ಲ ಚೆನ್ನಾಗಿ ಆಯಿತು ನಮಗೆಲ್ಲ, ಇದೇನಿಲ್ಲ, ಅಷ್ಟೇ ಇತ್ತು. ಸಮಸ್ಯೆ ಇತ್ತು, ಅದಕ್ಕೆ ಬಂದಿದ್ದೀವಿ. ಈಗ ನಾವು ಇಲ್ಲಿಗೆ ಬಂದೋದ್ಮೇಲೆ ನಮಗೆ ಫಸ್ಟ್ ಬಂದು ಕೇಳ್ಕೊಂಡು ಹೋದ ತಕ್ಷಣವೇ ಈ ಸಮಸ್ಯೆನ ಬಗೆಹರಿಸಪ್ಪ ಅಂತ ಕೇಳಿದ್ವಿ. ತಕ್ಷಣಕ್ಕೆ ಆಯಿತು, ತಕ್ಷಣಕ್ಕಾಗಿದೆ. ಇನ್ನೊಂದು ಸ್ವಲ್ಪ ಆಗಬೇಕು ಅಷ್ಟೇ. ಬಂದಮೇಲೆ ನಮಗೆಲ್ಲ ಒಳ್ಳೆಯದಾಗ್ತಾಯಿದೆ. ಓಂ ನಮಃ ಶಿವಾಯ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಸಾನ್ನಿಧ್ಯದಲ್ಲಿ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಈ ನಾಡಿಯಿಂದ ನಿಮಗೆ ಭೂತ ಭವಿಷ್ಯ ಕಾಲದ ಎಲ್ಲ ರೀತಿಯಾದಂಥ ಭವಿಷ್ಯೋತ್ತರಗಳು ತಿಳಿಸ್ಕೊಡಲಾಗುತ್ತೆ. ಯಾವುದೇ ಸಮಸ್ಯೆ ಹೊತ್ತು ಬರಲಿ, ನಿಮ್ಗೆ ಇಂಥದ್ದೇ ಸಮಸ್ಯೆ ಇದೆ ಮತ್ತು ಇದರಿಂದನೇ ನಿಮಗೆ ತೊಂದರೆ ಆಗ್ತಾಯಿದೆ ಅನ್ನೋವಂಥ ವಿಚಾರನ ನಿಮ್ಗೆ ತಿಳಿಸಲಾಗುತ್ತೆ ಇಲ್ಲಿ. ಆದ್ದರಿಂದ ಏನು ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಮುಂದಿನ ಜೀವನ ಸುಲಭ ಆಗುತ್ತೆ. ಗ್ರಹಗತಿಗಳ ಒಂದು ಗ್ರಹಚಾರಗಳಿಂದ ಬಿಡುಗಡೆ, ಯಾರಾದರೂ ನಿಮಗೆ ತಾಂತ್ರಿಕವಾಗಿ, ಮಾಂತ್ರಿಕವಾಗಿ, ಯಾಂತ್ರಿಕವಾಗಿ ಪ್ರಯೋಗ ಮಾಡಿಸಿದ್ರೆ ಕೆಲವೊಂದು ಸಾರಿ ಎಲ್ಲ ಚೆನ್ನಾಗೇ ಇರುತ್ತೆ. ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಜಗಳ ಉಂಟಾಗುವಂಥದ್ದು, ಮನೆಯಲ್ಲಿ ದಾಂಪತ್ಯ ಕಲಹಗಳಾಗುವಂಥದ್ದು, ಆಮೇಲೆ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಮತ್ತು ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು. ಇದಕ್ಕೆ ಕಾರಣ ದೃಷ್ಟಿ ಆಗ್ಬೋದು ಅಥವಾ ವಾಮಾಚಾರ ಆಗ್ಬೋದು. ಈ ರೀತಿಯಾದಂಥ ಪ್ರಯೋಗಾದಿಗಳನ್ನು ನಿವಾರಣೆ ಮಾಡೋದಕ್ಕೆ ಇಲ್ಲಿ ಚಕ್ರಸ್ನಾನ, ಅಘೋರ ಹೋಮ ಮತ್ತು ಕಾಮಾಖ್ಯ ಹೋಮ ಬಹಳ ವಿಶೇಷವಾಗಿರುತ್ತೆ. ಯಾರೇ ಭಕ್ತಾದಿಗಳು ಬಂದು ಇಲ್ಲಿ ನಾಡಿ ಜ್ಯೋತಿಷ್ಯವನ್ನು ಕೇಳಿದ್ರೆ ಅವ್ರಿಗೆ ಶೀಘ್ರವಾಗಿ ಪರಿಹಾರ ಸಿಕ್ಕಿ ಜೀವನದಲ್ಲಿ ಏನು ಅಭಿಷ್ಟೆ ಆಗಬೇಕು ಅಂತ ಇರುತ್ತೆ ಆ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಮತ್ತು ಸಾನ್ನಿಧ್ಯದ ವಿಳಾಸ ಬಂದು ಅಟ್ಟೂರು ಗ್ರಾಮ, ಯಲಹಂಕ, ಬೆಂಗಳೂರು. ಇಲ್ಲಿಗೆ ಬರಬೇಕು ಅಂದರೆ ಅಥವಾ ಈ ಸಾನ್ನಿಧ್ಯದ ವಿಳಾಸ ಮಾಹಿತಿಗೋಸ್ಕರವಾಗಿ ಇಲ್ಲಿ ಸಾನ್ನಿಧ್ಯದ ಒಂದು ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಅಥವಾ ಕರೆ ಮಾಡೋದ್ರಿಂದ ನಿಮಗೆ ದೇವಸ್ಥಾನದ ವಿಳಾಸ ಮತ್ತು ದೇವಸ್ಥಾನದಲ್ಲಿ ಯಾವತ್ತು ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಮತ್ತು ಯಾವತ್ತು ನಾಡಿ ಜ್ಯೋತಿಷ ಹೇಳ್ತೀವಿ ಅದರೆಲ್ಲ ಮಾಹಿತಿ ನಿಮ್ಗೆ ಸಿಗೋವಂಥದ್ದಾಗತ್ತೆ. ಓಂ ನಮಃ ಶಿವಾಯ.